शासन कर्नाटक शासन कर्नाटक शासन कर्नाटक शासन ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಶಿರೂರು ಕೊಡ್ಸಣಿಯ ಮಧ್ಯೆ ಗುಡ್ಡ ಕುಸಿತ ಸಂಭವಿಸಿದೆ. ಇದರಿಂದ ಬಹಳಷ್ಟು ಹಾನಿಗಳು ಸಂಭವಿಸಿದ್ದು ಇಡೀ ರಾಜ್ಯವಲ್ಲ ಇಡೀ ದೇಶವೇ ನೋಡ್ತಾ ಇದೆ. ಆದರೆ ಇಲ್ಲಿಯ ಸಮಸ್ಯೆ ಬಹುದೊಡ್ಡದು ಚಾಲಕರದಾಗಿದೆ. ವಾಹನವನ್ನು ತಂದು ನಿಲ್ಲಿಸಿಟ್ಕೊಂಡು 7 ದಿನಗಳು ಕಳೀತಾ ಬಂತು. ಆದರೆ ಅವರಿಗೆ ಒಂದೇ ಒಂದು ದಿನ ತಾಲೂಕಾಡಳಿತ ಜಿಲ್ಲಾಡಳಿತ ಯಾವ ಇಲಾಖೆಯೂ ಸಹ ಅವರನ್ನು ಕೇಳುವಂತಹ ವ್ಯವಧಾನವನ್ನು ತೋರಿಲ್ಲ ಎನ್ನುವುದು ಇಲ್ಲಿಯ ಎಲ್ಲ ಚಾಲಕರು ಮತ್ತು ಮಾಲಕರ ಅಳಲಾಗಿದೆ. ಜೊತೆಯಲ್ಲಿ ಪೊಲೀಸ್ ಇಲಾಖೆ ಮಾತ್ರ ಇಲ್ಲಿ ನೋಡಿದ್ರೆ ಈ ಒಂದು ಸನ್ನಿವೇಶವನ್ನು ನೋಡಿದ್ರೆ ಪೊಲೀಸ್ ಇಲಾಖೆ ಮಾತ್ರ ಈ ಚಾಲಕರನ್ನು ಇಲ್ಲಿ ವಾಹನವನ್ನು ನಿಲ್ಲಿಸುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಇದೆ. ಪರ್ಯಾಯ ವ್ಯವಸ್ಥೆ ಹಿಲ್ಲೂರು ಮಾರ್ಗವಾಗಿದೆ. ಆದರೆ ಹಿಲ್ಲೂರು ಮಾರ್ಗದಿಂದಲೂ ಬಿಡ್ತಾ ಇಲ್ಲ. ನಮಗೆ ಸಾಮಾನ್ಯವಾಗಿ ಹೋಗುವಂತಹ ಲಾರಿಗಳಾದರೂ ಬಿಡುವಂತ ವ್ಯವಸ್ಥೆಯನ್ನ ಕಲ್ಪಿಸ್ಕೊಡಿ ಅನ್ನುವಂತ ವಿಚಾರವನ್ನ ಇಲ್ಲಿರುವಂತ ಎಲ್ಲ ಚಾಲಕರು ಮಾಲಕರು ಹೇಳ್ತಾ ಇದ್ದಾರೆ. ತೊಂದ್ರೆ ಏನಾಗ್ಯದ್ರಿ, ಬರ್ತಾರ ಅಂದ್ರ ಒಟ್ಟೆ ಇದು ಕಿಮ್ಮತ್ತೇ ಇಲ್ರಿ ನಮಗೆ ಹೇಳೋದಂದ್ರ. ಯಾರು ಬರ್ತಾರ ತೈಟ್ ಹೊಡೆದು ಹೋಗ್ತಾರ, ಒಟ್ಟೆ ನಮ್ಗೆ ಏನೂ ಇಲ್ಲ. ಅಲ್ಲಿ ಒಂದಿಬ್ರು ಮಂದಿ ಫುಲ್ ಜಡ ಬಂತ ಮಕ್ಕೊಂಡ್ ಬಿಟ್ರ ಗಾಡಿಗ, ಅವ್ರಿಗೆ ಮೆಡಿಸಿನ್ ಏನಿಲ್ಲ, ಕುಡಿಯಕ್ ನಮ್ಗೆ ನೀರ್ನು ಇಲ್ಲ. ಇಲ್ಲಿ ಮೇನ್ ತೊಂದರೆ ಆಗೋದು ಯಾರು ಕೇಳಲಿಕ್ಕೆ ಬರೋದಿಲ್ಲ ರೀ ಇಲ್ಲಿ. ಅದು ನಮ್ ತೊಂದರೆ. ನಮ್ಗೆಲ್ಲ ಇವತ್ತಿಗೆ ಬಂದು ಇವತ್ತಿಗೆ 5 ದಿನ ಸರ್. ಇವತ್ತಿಗೆ 5 ದಿನ ಒಬ್ರು ಬಂದು ನೀನ್ ಯಾಕೆ ನಿಲ್ಸಿದ್ಯಾ ನೀನ್ ಎಲ್ಲಿ ಬಿಡ್ಬೇಕು ರೂಟ್ ಒಬ್ರು ಯಾರು ಕೇಳ್ತಾ ಇಲ್ಲ ನಮ್ನ. ಒಂದ್ಸರಿ ಅದು ಮಧ್ಯಾಹ್ನ ಯಾರೋ ಪುಣ್ಯಾತ್ಮ ಬಂದು ಒಂದ್ಸರಿ ಊಟ ಕೊಟ್ಟೋದ ಅಷ್ಟೇ. ಅದ್ ಬಿಟ್ರೆ ಬೇರೆ ಯಾರು ಬಂದಿಲ್ಲ ಸರ್ ನಮ್ಗೆ. ರೆಸ್ಪಾನ್ಸ್ ಮಾಡಲ್ಲ. ಆಮೇಲೆ ಯಾವತ್ ಬಿಡ್ತೀವಿ ಇಂಥ ದಿನ ಬಿಡ್ತೀವಿ ಅಂತ ನಮ್ಗೆ ಯಾರು ಹೇಳ್ತಾ ಇಲ್ಲ. ನಮಗೆ ಮಾಹಿತಿನೇ ಇಲ್ಲ, ರೋಡು ಇಲ್ಲ, ಎಲ್ಲಿಂದ ಹೋಗೋಣ ಸರ್ ನಾವು? ಈ ಮಳೆಗೆ ನಮ್ಮ ಮಾಲೆಲ್ಲ ನೆಂದೋಗಿದ್ರೆ ದಂಡ ಕಟ್ಕೊಡ್ತಾರ? ಕಟ್ಟೋದು ನಾವು. ಓನರ್ ನಮ್ಮನ್ನು ಕೇಳ್ತಾನೆ, ಪಾರ್ಟಿಗಳು ನಮ್ಮನ್ನು ಕೇಳ್ತಾರೆ ಸರ್. ಹೋದಾಗ ನಮ್ಗೆ ರೋಡ್ ಬಿಡಿಸ್ಕೊಡಿ ಸಾಕು, ನಾವು ಹೋಗ್ಬಿಡ್ತೀವಿ. ಜೊತೆಯಲ್ಲಿ ಒಂದು ದಿನ ಯಾವುದೋ ಒಬ್ಬ ಪುಣ್ಯಾತ್ಮ ಬಂದ, ಅನ್ನವನ್ನು ಕೊಟ್ಟು ಫೋಟೋವನ್ನು ತೆಗೆದುಕೊಂಡು ತೆರಳು ಬಿಟ್ಟ. ಆದರೆ ಅದರ ನಂತರ ಒಂದೇ ಒಂದು ದಿನ ಯಾವುದೇ ಒಂದು ವ್ಯಕ್ತಿ ಇಲ್ಲಿರುವಂತಹ ಚಾಲಕರಿಗೆ ಜ್ವರ ಬಂದಿದೆ, ಆರೋಗ್ಯ ಸರಿ ಇಲ್ಲ, ಸ್ನಾನ ಮಾಡಲಿಕ್ಕೆ ನೀರಿಲ್ಲ, ಕುಡಿಲಿಕ್ಕೆ ನೀರಿಲ್ಲ, ನಮ್ಮನ್ನ ಕೇಳುವವರು ಯಾರು? ಇಲ್ಲಿ ಹೋಟೆಲ್ ಸಮೀಪ ಇದೆಯಾ, ಅದನ್ನು ಕೇಳುವವರು ಯಾರು ಎನ್ನುವ ವಿಚಾರವನ್ನು ಹೇಳ್ತಾ ಇದ್ದಾರೆ. ಯಾವುದೇ ಒಂದು ಮಂತ್ರಿಗಳು ಬಂದ್ರು, ಕಾಳಜಿ ಕೇಂದ್ರಕ್ಕೆ ಬಂದ್ರು, ಜೊತೆಯಲ್ಲಿ ಅಲ್ಲಿ ಸಂಬಂಧಪಟ್ಟಿರುವಂತಹ ಗುಡ್ಡ ಕುಸಿತದ ಪ್ರದೇಶಕ್ಕೆ ಬಂದ್ರು, ನಾವು ಮನುಷ್ಯರಲ್ವಾ, ನಾವು ಕರ್ನಾಟಕದವರಲ್ವಾ, ನಾವು ಈ ದೇಶದವರಲ್ವಾ? ಈ ರೀತಿಯ ಪ್ರಶ್ನೆಯನ್ನ ಇಲ್ಲಿಯ ಎಲ್ಲ ಚಾಲಕರು ಕೇಳ್ತಾ ಇದ್ದಾರೆ. ಅತ್ಯಂತ ಬೇಸರದ ಒಂದು ಸಂಗತಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮನ್ನ ಯಾವುದೇ ಒಬ್ಬ ವ್ಯಕ್ತಿಗಳು ಮನುಷ್ಯರಾಗಿ ನಮ್ಮನ್ನ ನೋಡ್ತಾ ಇಲ್ಲ. ನಾವು ಸಹ ಮನುಷ್ಯರು, ನಾವು ಸಹ ಬದುಕಬೇಕು. ನಮ್ಮದಷ್ಟೇ ಅಲ್ಲ, ನಾವು ಇದರ ಜೊತೆಯಲ್ಲಿ ಲಾರಿಯ ಚಾಲಕರು ನಾವು. ಆದರೆ ಮಾಲಕರು ಇದರಲ್ಲಿ ಸಾಮಗ್ರಿ ತುಂಬಿದೆ, ಈ ಸಾಮಗ್ರಿಯ ಎಲ್ಲ ಲೆಕ್ಕವನ್ನು ನಾವು ಸಾಹುಕಾರರಿಗೆ ಕೊಡಬೇಕು, ನಾವು ಓನರಿಗೆ ಕೊಡಬೇಕು. ಆದರೆ ಎಲ್ಲಿಂದ ಕೊಡೋಣ? ಇಲ್ಲಿ ಒದ್ದೆ ಆಗಿಬಿಟ್ರೆ ಈ ಮಳೆ ಜೋರಾಗಿ ಸುರಿತಾ ಇದೆ, ಎಲ್ಲ ದಿನಸಿಗಳು ಸಾಮಗ್ರಿಗಳಿದ್ದಾವೆ ಗಾಡಿಯಲ್ಲಿ, ಅವೆಲ್ಲವೂ ಒಂದಾನು ವೇಳೆ ತೊಯ್ದು ಹೋಗ್ಬಿಟ್ರೆ ನಮ್ಮ ಓನರ್ ಪ್ರಶ್ನೆಯನ್ನು ಮಾಡ್ತಾರೆ. ನಾವು ಚಾಲಕರಾಗಿ ಸ್ವಲ್ಪ ಸಂಬಳಕ್ಕೆ ಜೀವನವನ್ನು ಮಾಡ್ತಾ ಇದ್ದವರು. ಆದರೆ ಇಲ್ಲಿ ಯಾವುದೇ ಒಂದು ವ್ಯಕ್ತಿಗಳು ನಮ್ಮನ್ನ ಪ್ರಶ್ನೆ ಮಾಡ್ಲಿಕ್ಕೆ ಬರ್ತಾ ಇಲ್ಲ, ನಮ್ಮನ್ನ ವಿಚಾರಿಸ್ಕೊಳ್ತಾ ಇಲ್ಲ. ಇದು ಸರ್ಕಾರದ ವ್ಯವಸ್ಥೆಯೇ ಎನ್ನುವಂತಹ, ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆಯೇ ಎನ್ನುವಂತಹ ಮಾತನ್ನ ಇಲ್ಲಿ ಎಲ್ಲ ಚಾಲಕರು ಹೇಳ್ತಾ ಇದ್ದಾರೆ. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್ಗಾಗಿ ಸುಭಾಷ್ ಕಾರೇಬೈಲ್, अंकोला। महाराष्ट्र ट्रांसपोर्ट अध्यक्ष महाराष्ट्र राज्य। आज मैं यहाँ से 4 दिन से खड़ा है, ना किसी को ड्राइवर को कोई पानी मिला, ना कुछ मिला। प्रशासन क्या कर रहा है मुझे पता नहीं, लेकिन ये बहुत बुरा है। एक भी ड्राइवर लेके खाने के लिए 2-4 ड्राइवर बीमार है, उनको ना इधर एम्बुलेंस का कोई सुविधा। इतना गाड़ी अगर खड़ा है तो शासन का काम है, इधर कोई 1-2 एम्बुलेंस खड़ा करना चाहिए, कोई हॉस्पिटल का सुविधा देना चाहिए। अभी इसको एक ही के पास गैस नहीं खाने के लिए, वो क्या खाएगा? एक कर्नाटक शासन क्या कर रहा है? मुख्यमंत्री 8 दिन से सो रहा है क्या? कांग्रेस का सरकार है यहीं पे, ये सो रहा है लोग। हाँ, ये गरीब जब ड्राइवर लोग आपको देता है तब आप खाना खाता है, 2 दिन का नींद चैन से ले रहा है। अगर इधर ड्राइवर 8-8 दिन गिरा है तो कोई पूछने के लिए नहीं आ रहा है, ड्राइवर को कुछ है क्या नहीं?